ಎಲ್ಲರಿಗೂ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಲು ತುಂಬ ಇನ್ಸ್ಪಿರೇಷನ್ ಆಗುತ್ತದೆ. ಹಾಗೆ ಈ ದಿನದ ಕಥೆಯನ್ನು ಧ್ವನಿಯ ಮೂಲಕ ಅಲ್ಲದೆ ಬರವಣಿಗೆಯ ಮೂಲಕ ಕೂಡ ಹಾಕಿದ್ದೇನೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಬರ್ತಿದ್ದೀಯಾ? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ಯಾಕೆ ಮುಟ್ತೆ? ಯಾರದು ಲೈನಲ್ಲಿ ಇರೋದು? ಶ್ರುತಿ. ಮೆಲ್ಲಗೆ ಮಾತಾಡು ಅಕ್ಕ, ಭಾವ ಕಾಲ್ ಮಾಡಿರೋದು. ಶಾಲಿನಿ. ಕೊಡು ಮೊಬೈಲ್ ಎಂದು ಅವಳ ಕೈಯಿಂದ ಮೊಬೈಲ್ ಕಿತ್ಕೊಂಡು, ಅಲೋ ನವನೀತ್ ಹೇಳಿ, ಯಾಕೆ ನಿನ್ನೆ ಕಾಲ್ ಮಾಡಿಲ್ಲ? ನಾನು ವೆಯ್ಟ್ ಮಾಡ್ತಿದ್ದೆ, ಹಾಗೆ ಅಪ್ಪನಿಗೆ ಕಾಲ್ ಮಾಡಿದ್ದೆ, ಬಟ್ ನೀವು ವಾಪಸ್ ಮಾಡಿಲ್ಲ. ಹೇಗಿದ್ದೀರಾ? ನವನೀತ್ ಯಾಕಪ್ಪ ಇವರನ್ನ ಕರೆಸ್ದೆ? ಇನ್ನೂ ಸ್ವಲ್ಪ ಹೊತ್ತು ಫ್ರೆಶ್ ಆಗಿದ್ರೆ ನಮ್ಮ ಮನದರಸಿ ಜೊತೆ ಮಾತಾಡ್ಬೋದಾಗಿತ್ತು. ಅವಳ ಧ್ವನಿ ನನ್ನ ಮಾತನ್ನೇ ನಿಲ್ಲಿಸಿ ಅವಳ ಮಾತನ್ನು ಆಲಿಸುವ ಅನ್ನುವಷ್ಟು ಸುಂದರ ಕಂಠ ಅವಳದ್ದು. ನನ್ನ ಕಿವಿ ಕೂಡ ಅವಳ ಸ್ವರಕ್ಕೆ ಅಭಿಮಾನಿಯಾಗಿದೆ. ಹಾಗೆ ಅವಳ ಅಂದಕ್ಕೆ ನನ್ನ ಹೃದಯದ ಬಡಿಯುತ್ತಿದೆ. ಅವಳು ಹಿರಿಯರಿಗೆ ಕೊಡುವ ಗೌರವಕ್ಕೆ ನನ್ನ ಮನಸ್ಸಲ್ಲೇ ಮನೆ ಮಾಡಿದೆ. ಶಾಲಿನಿ. ನವನೀತ್. ಹಾಂ ಹೇಳಿ ಶಾಲಿನಿ. ನನ್ನ ಮಾತು ನಿಮಗೆ ಕೇಳಿಸ್ತಿದೆಯಾ? ನವನೀತ್. ಕೇಳಿಸ್ತಿದೆ, ಮಾತಾಡಿ. ಶಾಲಿನಿ. ಮತ್ತೆ ನನ್ನ ಮಾತಿಗೆ ರಿಪ್ಲೈ ಮಾಡಿ. ನವನೀತ್. 1 ನಿಮಿಷ, ಆಫೀಸಿಂದ ಕಾಲ್ ಬರ್ತಿದೆ, ಆಮೇಲೆ ಮಾಡ್ತೀನಿ, ಬಾಯ್. ಶಾಲಿನಿ. ಇವಾಗ ಕಾಲ್ ಮಾಡಿ ಆವಾಗಲೇ ಕಟ್ ಮಾಡ್ತಿದ್ದೀರಲ್ಲ, ಯಾಕೆ? ನವನೀತ್. ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದಕ್ಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿ, ಅಯ್ಯಪ್ಪ, ಇವಳ ಜೊತೆ 1-2 ನಿಮಿಷ ಮಾತಾಡೋದೇ ಕಷ್ಟ ಆಗಿದೆ, ಇನ್ನು ಜೀವನ ಪೂರ್ತಿ ಇವಳ ಜೊತೆ ಇರೋದು ಅಸಾಧ್ಯ. ಸುಮ್ಮನೆ ಭ್ರಮೇಲಿ ಬದುಕ್ತಾರೆ. ಶಾಲಿನಿ. ಶ್ರುತಿ, ನನ್ನ ಮೊಬೈಲ್ಗೆ ಬಂದು ಕಾಲ್ನ ನೀನು ಯಾಕೆ ರಿಸೀವ್ ಮಾಡಿದ್ದೆ? ಅದು ನವನೀತ್ ಫಸ್ಟ್ ಟೈಮ್ ಕಾಲ್ ಮಾಡಿದ್ರು. ನನ್ನ ಧ್ವನಿ ಅವರಿಗೆ ಮೊದಲು ಕೇಳಬೇಕಾಗಿತ್ತು, ಬಟ್ ನೀನು ಕಾಲ್ ರಿಸೀವ್ ಮಾಡಿ ನಿನ್ನ ಕಾಗೆ ಧ್ವನಿ ಕೇಳೋ ಕರ್ಮ ಆಗಿದೆ. ಇವತ್ತೇ ಲಾಸ್ಟ್, ಇನ್ಯಾವತ್ತೂ ನನ್ನ ಫೋನ್ ಮುಟ್ಬೇಡ, ಗೊತ್ತಾಯ್ತಾ? ಶ್ರುತಿ. ಆಗಲ್ಲ ಅಕ್ಕ, ಫೋನ್ ರಿಂಗ್ ಆಗ್ತಿತ್ತು, ನೀನು ಫ್ರೆಶ್ ಆಗೋಕ್ಕೆ ಹೋಗಿದ್ದಲ್ಲ, ಅದಕ್ಕೆ ರಿಸೀವ್ ಮಾಡಿದ್ದೆ, ಸಾರಿ ಅಕ್ಕ. ಶಾಲಿನಿ. ನೀನು ಮಾತಾಡಬೇಡ, ನಿಲ್ಲಿಸಿ. ನಿನ್ನ ಭಾಷಣ ಯಾರು ಕೇಳ್ತಾರೆ? ಮುಚ್ಚೆ ಬಾಯಿ, ಹೋಗು. ಮನೇಲೇನಾದರೂ ಕೆಲಸ ಇದ್ದರೆ ಮಾಡು, ಹೋಗಿ. ಅಷ್ಟೇ ಅಲ್ವಾ ನಿನಗೆ ಗೊತ್ತಿರೋದು? ಇನ್ಯಾವತ್ತೂ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ನ ಟಚ್ ಕೂಡ ಮಾಡೋ ಹಾಗಿಲ್ಲ. ಶ್ರುತಿ. ಆಯ್ತಕ್ಕ ಅಂತ ಅಳ್ತಾ ಅವಳ ರೂಮಿಗೆ ಹೋಗಿ, ನಾನು ಏನು ತಪ್ಪು ಮಾಡಿದ್ದೆ ಅಂತ ಅಕ್ಕ ಇಷ್ಟೊಂದು ಮಾತಾಡಿದ್ಲು, ಒಂದು ಫೋನ್ ರಿಸೀವ್ ಮಾಡಿದ್ದಕ್ಕೆ ಇಷ್ಟೊಂದೆಲ್ಲ ಬೈದ್ಬಿಟ್ಲು. ಅಲ್ಲ, ನಾನು ಭಾವನ ಜೊತೆ 2 ಮಾತಾಡಿದ್ದೆ ತಪ್ಪಾಯ್ತಾ? ಯಾಕೆ ದೇವರೇ ಈ ರೀತಿ ಆಡ್ತಾಳೆ ಅಕ್ಕ? ಆದರೂ ಅವಳು ಮದುವೆ ಆಗಿ ಹೊರ್ಟೋಗ್ತಾಳೆ. ಅವಳು ಏನೇ ಅಂದರೆ ಸುಮ್ಮನೆ ಇರೋಣ, ಮನಸ್ಸಿಗೆ ಹಾಕೊಳ್ದೆ ಇದ್ದು ಬಿಡ್ತೀನಿ. ಇತ್ತ ನಾರಾಯಣಗೌಡರು ರಾಮೇಗೌಡರಿಗೆ ಕಾಲ್ ಮಾಡುತ್ತಾರೆ. ರಾಮೇಗೌಡರು. ಹೇಳಿ ಬಿಗ್ರೆ, ಹೇಗಿದ್ದೀರಾ? ನಾರಾಯಣಗೌಡರು. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ರಾಮೇಗೌಡರು. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಊಟ ಆಯಿತಾ? ನಾರಾಯಣಗೌಡರು. ಊಟ ಎಲ್ಲ ಆಯಿತು. ನಾಳೆನೇ ಸಿಟಿಗೆ ಶಾಲಿನಿನ ಕರ್ಕೊಂಡು ಬನ್ನಿ. ಅವಳಿಗೆ ಮದುವೆಗೆ ಮುಖ್ಯವಾದ ತಾಳಿ, ಓಲೆ, ಕಾಲುಂಗರ, ಅವಳು ಇಷ್ಟಪಟ್ಟಿದ್ದನ್ನು ಕೊಡಿಸೋಣ. ಹಾಗೆ ಮದುವೆಗೆ ಬೇಕಿರೋ ಸೀರೆ ತಗೊಂಡು ಬಿಡೋಣ. ಬ್ಲೌಸ್ ಹೊಲಿಯೋಕ್ಕೆ ತುಂಬ ಟೈಮ್ ಬೇಕಂತೆ, ಸುಲೋಚನಾ ಹೇಳಿದ್ಲು. ರಾಮೇಗೌಡರು. ಅದಕ್ಕೂ ಮೊದಲು ಲಗ್ನ ಪತ್ರಿಕೆ ಬರ್ಸೋಕೆ 2 ಫ್ಯಾಮಿಲಿ ಒಟ್ಟಿಗೆ ಸೇರಿ ಪುರೋಹಿತರ ಹತ್ತಿರ ಹೋಗಿ ತಾಂಬೂಲ ತಟ್ಟೆ ಕೊಟ್ಟು ಬರ್ಸ್ಬೇಕು. ಅದಕ್ಕೆ ಹುಡುಗಿ ಮನೆಗೆ ಬರಬೇಕು ನೀವು. ನಾಳೆ ತುಂಬ ಪ್ರಶಸ್ತವಾದ ದಿನ. ನಾಳೆ ಇಲ್ಲಿಗೆ ಬನ್ನಿ, ನಾಳಿದ್ದು ಸಿಟಿಗೆ ಬರ್ತೀವಿ. ಲಗ್ನ ಪತ್ರಿಕೆ ಬರೆಸಿ ಪ್ರಿಂಟ್ ಹಾಕೋಕೆ ಕೊಟ್ಬಿಟ್ರೆ ಅದು ಬಂದ ತಕ್ಷಣ ನೆಂಟರಿಗೆಲ್ಲ ಹಂಚೋಕೆ ಸರಿ ಹೋಗುತ್ತೆ. ಅದು ಅಲ್ಲದೆ ಮದುವೆಗೆ ತುಂಬ ಸಮಯ ಕೂಡ ಇಲ್ಲ ಅಲ್ವಾ? ಅದಕ್ಕೆ ನಾಳೆ ನಿಮಗೆ ಬರೋಕ್ಕೆ ಆಗುತ್ತಾ? ನಾರಾಯಣಗೌಡರು. ಸರಿ ಬೀಗ್ರೆ, ಹಾಗೆ ಆಗಲಿ, ನೀವು ಹೇಳೋದು ಸರಿ ಇದೆ. ರಾಮೇಗೌಡರು. ಸ್ವಲ್ಪ ಬೇಗ ಬನ್ನಿ, ಬೆಳಗ್ಗೆ ಹೊತ್ತೇ ಬರ್ಸಿದ್ರೆ ತುಂಬ ಒಳ್ಳೆಯದು ಅಂತಾರೆ. ನಾರಾಯಣಗೌಡರು. ಸರಿ ಆಯಿತು, ನಾವು ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಮನೆಯಿಂದ ಹೊರಡ್ತೀವಿ. ಆಗ ಬೆಳಗ್ಗೆ ಅಲ್ಲಿಗೆ ತಲುಪೋಕೆ ಸಮಯ ಸರಿ ಇರುತ್ತದೆ. ನಾಳಿದ್ದು ನೀವು ಸಿಟಿಗೆ ಬರೋಕ್ಕೆ ಸರಿ ಹೋಗುತ್ತೆ. ಇವಾಗಲೇ ಸುಲೋಚನಾ ನವನೀತ್ಗೆ ಹೇಳ್ತೀನಿ, ನೀವು ಪುರೋಹಿತರಿಗೆ ಕಾಲ್ ಮಾಡಿ ಹೇಳಿ ನಾಳೆ ನಾವು ಬರ್ತೀವಿ ಅಂತ. ಅವರು ಎಲ್ಲಾದರೂ ಬೇರೆ ಕಡೆ ಹೊರಟೋದ್ರೆ ಕಷ್ಟ ಆಗುತ್ತೆ. ರಾಮೇಗೌಡರು. ಸರಿ ಬೀಗ್ರೆ, ಇವಾಗಲೇ ಕಾಲ್ ಮಾಡ್ತೀನಿ. ಸರಿ, ಫೋನ್ ಇಡ್ತೀನಿ ಬೀಗ್ರೆ. ನಾರಾಯಣಗೌಡರು. ಸರಿ ಎಂದು ಸುಲೋಚನಾ ನಾಳೆ ಲಗ್ನ ಪತ್ರಿಕೆ ಬರೆಸೋಕೆ ಬೀಗರು ಬರೋಕೆ ಹೇಳಿದರೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ರೆಡಿಯಾಗು, 4 ಗಂಟೆಗೆ ಮನೆಯಿಂದ ಹೊರಡೋಣ, ಓಕೆನಾ? ನವನೀತ್ಗೆ ಹೇಳಿಬಿಡು. ಸುಲೋಚನಾ. ಏನು ಹೀಗೆ ದಿಢೀರಂತ ಎಲ್ಲವನ್ನೂ ಹೇಳ್ತೀರಾ? ಮೊದಲೇ ಹೇಳಬೇಕಲ್ವಾ? ನಾರಾಯಣಗೌಡರು. ಮದುವೆ ದಿನ ತುಂಬ ಹತ್ತಿರದಲ್ಲಿದೆ, ಅದಕ್ಕೆ ಹಾಗೆ ಆತುರವಾಗಿ ಎಲ್ಲ ಡಿಸಿಷನ್ ತಗೋತಾ ಇದ್ದಾರೆ. ಅದು ಅಲ್ಲದೆ ಅವತ್ತು ನೀನೇ ಅಲ್ವಾ ಹೇಳಿದ್ದು ಹತ್ತಿರದ ಡೇಟ್ನಲ್ಲೇ ಮದುವೆ ಮಾಡಿಕೊಡಿ ಅಂತ. ಇವಾಗ ಹೀಗೆಲ್ಲ ಹೇಳೋ ಹಾಗಿಲ್ಲ, ನೀನು ಹೋಗಿ ನವನೀತ್ಗೆ ಹೇಳು. ಸುಲೋಚನಾ. ಸರಿ ರೀ ಎಂದು ನವನೀತ್ ರೂಮ್ಗೆ ಹೋಗಿ, ನವನೀತ್ ಡೋರ್ ಓಪನ್ ಮಾಡು. ನವನೀತ್. ಬಂದೆ ಅಮ್ಮ, ಇರು, ವಾಶ್ರೂಮ್ನಲ್ಲಿದ್ದೀನಿ, 2 ನಿಮಿಷ ಬಂದೆ, ಇರಮ್ಮ. ಸುಲೋಚನಾ. ಆಯಿತು ಬಾರೋ ಎಂದು ಅವನ ರೂಮ್ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನವನೀತ್ ಬಂದು ಡೋರ್ ಓಪನ್ ಮಾಡಿ, ಏನಮ್ಮ ಇಷ್ಟು ಲೇಟ್ ನೈಟ್ ಬಂದು ಡೋರ್ ಬೆಲ್ ಮಾಡಿದ್ದೀಯ? ಏನಾದರೂ ವಿಷಯ ಹೇಳಮ್ಮ, ಏನಾದರೂ ಪ್ರಾಬ್ಲಮ್?
ಸುಲೋಚನಾ, ಹಾಗೆಲ್ಲ ಏನೂ ಇಲ್ಲ, ನೀನು ಟೆನ್ಷನ್ ಆಗಬೇಡ, ನಾಳೆ ಬೆಳಗ್ಗೆ ಬೇಗ ಎದ್ದೇಳು, ಶಾಲಿನಿ ಮನೆಗೆ ಹೋಗಬೇಕು, ಅದಕ್ಕೆ ಹೇಳೋಣ ಅಂತ ಬಂದೆ. ನವನೀತ್, ನೀವೇ ಹೋಗಿ ಬನ್ನಿ ಅಮ್ಮ, ನಾನೇನಕ್ಕೆ, ನಾನು ಆಫೀಸ್ಗೆ ಹೋಗ್ತೀನಿ, ಈ ಮದುವೆ ಬ್ಯುಸಿಲಿ ತುಂಬ ರಜೆ ಹಾಕಿದ್ದೀನಿ, ನನಗೆ ನಾನು ಓನರಾ ಅಥವಾ ಎಂಪ್ಲಾಯ ಅಂತ ಅನ್ನಿಸ್ತಿದೆ, ಅಷ್ಟೊಂದು ರಜೆ ಹಾಕ್ತಿದ್ದೀನಿ, ನೀವೇ ಹೋಗಿ ಬನ್ನಿ, ಇನ್ನೊಂದು ಸಾರಿ ಬರ್ತೀನಿ. ನಾನು ಸುಲೋಚನಾ, ಮದುವೆ ಅಂದಮೇಲೆ ಈಗೆಲ್ಲ ರಜೆ ಹಾಕಬೇಕಾಗತ್ತೆ, ಎಂಪ್ಲಾಯ್ ಆದರೂ ಹಾಕಬೇಕು, ಓನರ್ ಆದರೂ ಹಾಕಬೇಕು, ಮದುವೆ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ, ಅದರಲ್ಲಿ ಡಿಫ್ರೆನ್ಸ್ ಯಾಕೋ ಹುಡುಕ್ತೀಯಾ, ನಾಳೆ ಬಾ ಅಷ್ಟೇ. ನವನೀತ್, ಹಾಗಲ್ಲ, ಡಿಫ್ರೆನ್ಸ್ ಏನು ಹುಡುಕ್ತಾ ಇಲ್ಲ ಅಮ್ಮ, ಎಂಪ್ಲಾಯ್ ಆದರೆ ಅವನಿಗೆ ಕೊಟ್ಟಿರೋ ಕೆಲಸ ಮಾತ್ರ ಮುಗಿಸಿದ್ರೆ ಸಾಕು, ಓನರ್ ಆಗಲ್ಲ, ಅವನಿಗೆ ಇಡೀ ಕಂಪನಿ ಜವಾಬ್ದಾರಿ ಇರುತ್ತೆ, ಅವನು ಎಂಪ್ಲಾಯ್ ಥರ ರಜೆ ಹಾಕಿದರೆ ಎಷ್ಟೋ ಕೆಲಸಗಳು ಪೆಂಡಿಂಗ್ ಉಳ್ಕೋತಾವೆ, ಅವನು ಎಕ್ಸ್ಟ್ರಾ ಕೇರ್ ತಗೊಂಡು ಆಫೀಸ್ ನಡೆಸಬೇಕು, ಹೀಗೆ ರಜೆ ಎಲ್ಲ ಹಾಕ್ಕೊಂಡು ಇರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ, ನಾನು ಇನ್ನೊಂದು ಸಾರಿ ಬರ್ತೀನಿ, ಇವಾಗ ನೀನು ಹೋಗಮ್ಮ, ನಾನು ಮಲ್ಕೋತೀನಿ, ಗುಡ್ ನೈಟ್ ಅಮ್ಮ, ಬಾಯ್, ಇವಾಗ ನೀನು ಹೋಗಿ ಮಲ್ಕೋ ಎಂದು ಅಮ್ಮನ ಕೈ ಹಿಡಿದು ರೂಮಿಂದ ಹೊರಗಡೆ ಕರ್ಕೊಂಡು ಬಂದು, ಅಪ್ಪ ಕಾಯ್ತಾ ಇರ್ತಾರೆ, ನೀನು ಹೋಗಮ್ಮ, ಇಲ್ಲ ಅಂದರೆ ಅಪ್ಪ ನಿದ್ರೆ ಮಾಡಲ್ಲ ಎಂದು ರೂಮ್ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡಿ, ಬಾಯ್ ಅಮ್ಮ. ಸುಲೋಚನಾ, ತರಲೆ, ಈ ಬುದ್ಧಿ ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳು, ಅಪ್ಪ ಹೇಳೋರೆ ಹೋಗಲೇಬೇಕು ಅಂತ, ನೀನು ಅಲಾರಾಮ್ ಇಟ್ಕೋ, ಇಲ್ಲ ಅಂದರೆ ನಾನೇ ಬಂದು ಹೇಳಿಸ್ತೀನಿ, ಓಕೆನಾ. ನವನೀತ್, ಇಲ್ಲ ಅಮ್ಮ, ಹಾಗಲ್ಲ, ನೀವು ಹೋಗಿ ಬನ್ನಿ ಎಂದು ಅವಳು ಟಚ್ ಮಾಡಿದ್ದಕ್ಕೆ ನನ್ನ ಕೈಯನ್ನು ಮಿರರ್ಗೆ ಹೊಡೆದಿದ್ದೀನಿ, ಇನ್ನು ಮತ್ತೆ ಅವಳು ಮುಖ ನೋಡಿದೆ, ಬೇಡವೇ ಬೇಡಪ್ಪ ದೇವ್ರೆ, ಈ ಮದುವೆ ಕ್ಯಾನ್ಸಲ್ ಆಗಿ ನನ್ನ ಮನದರಸಿ ಜೊತೆ ಬಾಳೋ ಅವಕಾಶ ಸಿಕ್ಕಿದ್ರೆ ನಿನಗೆ 108 ತೆಂಗಿನಕಾಯಿ ಹೊಡಿತೀನಿ, ಪ್ಲೀಸ್ ಆಕ್ಸೆಪ್ಟ್ ಮೈ ಅಪ್ಲಿಕೇಶನ್ ದೇವ್ರೆ, ನಿನ್ನೆ ನಂಬಿದ್ದೇನೆ, ಕಾಪಾಡಪ್ಪ ಪ್ಲೀಸ್ ಪ್ಲೀಸ್. ಇತ್ತ ರಾಮೇಗೌಡರು, ಅನುರಾಧ, ಶಾಲಿನಿ, ಶ್ರುತಿ ಎಲ್ಲರನ್ನು ಬನ್ನಿ ಇಲ್ಲಿ. ಶಾಲಿನಿ, ಯಾಕಪ್ಪ ಎಲ್ಲರನ್ನು ಕರಿತಾ ಇದ್ದೀರಾ, ಏನಪ್ಪ ವಿಷಯ. ರಾಮೇಗೌಡರು, ಕರಿಯಮ್ಮ ಹೇಳ್ತೀನಿ. ಅಮ್ಮ, ಶ್ರುತಿ ಬನ್ನಿ ಇಲ್ಲಿ, ಅಪ್ಪ ಕರಿತಿದ್ದಾರೆ. ಅನುರಾಧ, ಏನ್ರಿ ಇಷ್ಟೊತ್ತಲ್ಲಿ ಎಲ್ಲರನ್ನು ಯಾಕೆ ಕರಿತಿದ್ದೀರಾ. ರಾಮೇಗೌಡರು, ಶ್ರುತಿ ಎಲ್ಲಿ ಅವಳು, ಇಷ್ಟೊಂದು ಸಾರಿ ಕರೆದ್ರು ಯಾಕಿನ್ನೂ ಬಂದಿಲ್ಲ. ಶಾಲಿನಿ, ಮಲಗಿರ್ಬೇಕು ಅಪ್ಪ, ಅದೇನು ನಮಗೆ ಹೇಳಿ. ರಾಮೇಗೌಡರು, ಅವಳ ರೂಮಿಗೆ ಹೋಗಿ ನೋಡ್ಕೊಂಡು ಬರೋಗು. ಶಾಲಿನಿ ಸರಿ ಎಂದು ರೂಮ್ಗೆ ಹೋಗಿ ಶ್ರುತಿ ಶ್ರುತಿ ಅಂತ ಕೂಗ್ತಾಳೆ. ಆಗ ಶ್ರುತಿ, ಏನಕ್ಕ ಶಾಲಿನಿ, ಎಷ್ಟು ಸಾರಿ ಕೂಗೋದು, ಮಾತಾಡೋಕ್ಕೆ ಬಾಯಿಲ್ವಾ, ಎದ್ದು ಬೇಗ ಬಾ, ಅಪ್ಪ ಕೂಗ್ತಾವ್ರೆ, ನೀನು ಇಲ್ಲದೆ ಯಾವ ವಿಷಯನೂ ಅವರು ಹೇಳಲ್ಲ, ಅವರಿಗೆ ಇನ್ನೂ ಗೊತ್ತಿಲ್ಲ ನೀನು ಎಂಥ ದಡ್ಡಿ ಅಂತ.